ಗುರುಭ್ಯೋ ನಮಃ. ಸರ್ವದೇವತಾ ನಮಃ. ಸಿಟ್ಟನ್ನು ಜಯಿಸುವುದು ಹೇಗೆ? ನಾವು ಎಷ್ಟೇ ಕೋಪದಿಂದ ಬಂಡೆಯನ್ನು ಗುದ್ದಿದರೂ ಆ ನೋವು ಬಂಡೆಗಾಗುವುದೇ? ಅಗ್ನಿಯಂತಿರುವ ಸಿಟ್ಟನ್ನು ತನ್ನಲ್ಲಿಟ್ಟುಕೊಂಡರೆ ತನ್ನನ್ನೇ ಸುಡುವುದು. ಕೋಪವೆಂಬುದು ಪಾಪದ ನೆಲೆಗಟ್ಟು. ಕೋಪದಳು ನೇಣು ಹರಿದಂತೆ ಕೋಪತಾ ನರಕಕ್ಕೆ ಬೀಳುವೆನೆಂದು ಸರ್ವಜ್ಞ ಕವಿಗಳು ನುಡಿದಿರುವರು. ಅನ್ಯರಿಂದ ನಮಗೆ ಯಾವ ರೀತಿಯಿಂದಾದರೂ ಕಷ್ಟ ಬಂದಲ್ಲಿ ಅದು ನಮ್ಮ ಕರ್ಮಾನುಸಾರವಾಗಿಯೇ ಬಂದಿರುವುದಲ್ಲದೆ ಅನ್ಯರು ದುಃಖ ಕೊಡಲು ಕಾರಣರಲ್ಲವೆಂಬುದು ಶಾಂತನಾಗಬೇಕಲ್ಲದೆ ತಿರುಗಿ ಅವರಿಗೆ ಕೇಡು ಬಯಸಿದರೆ ಅದು ಚಕ್ರಪಟ್ಟಿಯಂತೆ ತನಗೇ ಪ್ರತಿಧ್ವನಿಯಂತೆ ಸಂಭವಿಸುವುದು. ಸಿಟ್ಟು ತನಗೆ ಕೇಡು, ಶಾಂತಿಯು ಪರರಿಗೆ ಕೇಡು. ಸಿಟ್ಟು ಬಂದಾಗ ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನಾಗಲಿ ನೀತಿಯ ಹೊತ್ತಿಗೆಯನ್ನು ಓದುವುದನ್ನಾಗಲಿ ಮಾಡಲು ಸಿಟ್ಟು ತಾನಾಗಿಯೇ ಇಳಿಯುವುದು. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬಾರದು. ಇವೆಲ್ಲವುಗಳಿಂದ ಸಿಟ್ಟನ್ನು ಜಯಿಸಲು ಶಾಂತಿಯೇ ಪರಮೋಪಾಯವು. ಅನ್ಯರು ತನ್ನನ್ನು ಕೊಲ್ಲಲೆತ್ನಿಸಿದರೂ ಕಾಯುವ ದೇವರಿದ್ದಾನೆ. ಅವನ ಆಜ್ಞೆಯ ವಿನಾ ಯಾರೂ ಏನನ್ನೂ ಮಾಡರೆಂದು ಸಮಾಧಾನಿಯಾಗಿರಬೇಕು. ಶಾಂತಿ ಹೊಯ್ದವರೆನ್ನ ಪೊರೆದವರೆಂಬೆನು, ಬೈದವರನ್ನು ಬಂಧುಗಳೆಂಬೆನು, ನಿಂದಿಸಿದವರನ್ನು ತಂದೆ ತಾಯಿಗಳೆಂಬೆನು, ಜರಿದವರೆನ್ನ ಜನ್ಮ ಬಂಧುಗಳು, ಅಳಿಗೊಂಡವರು ಆಳ್ವರು ಎಂದೆಂಬೆನು ಎಂಬ ಬಸವಣ್ಣನವರು ಹೇಳಿದ ವಚನಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡರೆ ಸಾಕು. ಸುಜ್ಞಾನಾದಿಗಳಿಂದ ಸಿಟ್ಟು ತನ್ನ ವಶವಾಗುವುದು. ಈ ರೀತಿಯಾಗಿ ನಮಗೆ ಹೇಗಾದರೂ ಯಾವ ರೀತಿಯಿಂದಲಾದರೂ ಸಿಟ್ಟು ಬಂದ ಕ್ಷಣದಲ್ಲಿ ನಾವು ಆ ಸಿಟ್ಟನ್ನು ಮರೆಮಾಡಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸಿಟ್ಟಿನಿಂದ ದೂರವಿರಬೇಕು.